ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಸಮನ್ವಯ ಶಿಕ್ಷಣದ 2ನೇ ತರಗತಿಗೆ ಸ್ವಾಗತವನ್ನು ಬಯಸುತ್ತೇನೆ. ವೆಲ್ಕಮ್ ಟು ಆಲ್ ಒನ್ಸ್ ಅಗೈನ್ the second class of the inclusive education. In the previous videos or in the previous classes, you come know about the factors responsible for the successful inclusion. In that already we have covered the 3 components: understanding the culture and policies, and also the other aspect. Today in this class we shall discuss about the another 2 important components regarding to the factors responsible for the successful inclusion. That is the models of the disability, and also the policies, and also the framework of the inclusive education. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಸಮನ್ವಯ ಶಿಕ್ಷಣದ ಮೇಲೆ ಪ್ರಭಾವ ಬೀರುವಂತಹ ಭವಿಷ್ಯದ ಅಂಶಗಳು ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ 3 ಬಹುಮುಖ್ಯ ಅಂಶಗಳನ್ನು ತಿಳ್ಕೊಂಡಿದ್ದೀರಿ. ಸಂಸ್ಕೃತಿಯನ್ನು ಅರ್ಥೈಸೋದು, ಅಥವಾ ಸರ್ಕಾರದ ನೀತಿಗಳು, ಅದರ ಜೊತೆಗೆ ಅಂಗವೈಕಲ ಅರ್ಥದ ವ್ಯಾಖ್ಯಾನ ಮತ್ತು ಶೈಕ್ಷಣಿಕ ಚೌಕಟ್ಟು. ಅದರ ಮುಂದಿನ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ನಾವು ಅಸಮರ್ಥತೆಯ ಮಾದರಿಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, this is about the factors responsible for successful inclusion in the mainstream in the future vision. In the previous classes, we have learned about the understanding the cultures, policies and practices of the inclusive schools, definition of disability and inclusion in educational framework. And today, I will discuss about the threats of psychological problems of the disability and the models of disability. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಸಾಂಸ್ಕೃತಿಕ ತಿಳುವಳಿಕೆ ಮತ್ತು ಸಮನ್ವಯ ಶಾಲೆಗಳ ನೀತಿಗಳು ಮತ್ತು ಅಭ್ಯಾಸಗಳು ಹಾಗೂ ಕಾರ್ಯಕ್ರಮಗಳು ಮತ್ತು ಅಂಗವೈಕಲ್ಯತೆಯ ವ್ಯಾಖ್ಯಾನ ಮತ್ತು ಶೈಕ್ಷಣಿಕ ಚೌಕಟ್ಟಿನ ಸಮನ್ವಯತೆ ಎಂಬ ಅಂಶಗಳನ್ನು ತಿಳಿದುಕೊಂಡಿದ್ದೆವು. ಇವತ್ತಿನ ತರಗತಿಯಲ್ಲಿ ವೈಕಲ್ಯತೆಗೆ ಇರುವ ಮನೋವೈಜ್ಞಾನಿಕ ಸಮಸ್ಯೆಗಳು ಮತ್ತು ಅಂಗವೈಕಲ್ಯತೆಯ ಮಾದರಿಗಳ ಎಂಬ ವಿಚಾರಗಳನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ತಿಳಿದಿರುವಂತೆ ಇವು ಸಾಕಷ್ಟು ಜವಾಬ್ದಾರಿಯುತ ಅಂಶಗಳಾಗಿವೆ. ಮನುಷ್ಯನಲ್ಲಿ ಆ ವ್ಯಕ್ತಿತ್ವವನ್ನು ನಿರ್ವಹಣೆ ಮಾಡುವಲ್ಲಿ ಹಾಗೂ ಆತನ ವಿಚಾರವಂತಿಕೆಯಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ನೀಡುವಂಥ ಅಂಶಗಳನ್ನು ನಾವು ಇವತ್ತು ಬಹುಮುಖ್ಯವಾಗಿ ಚರ್ಚೆ ಮಾಡಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಅತಿ ಮುಖ್ಯ ಎಂದು ಅನಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಇವತ್ತು ನಾವು ನೀವುಗಳೆಲ್ಲ ಚರ್ಚೆ ಮಾಡುವಂಥ ವಿಚಾರಗಳು ದ ಮಾಡೆಲ್ಸ್ ಆಫ್ ದ ಡಿಸಬಿಲಿಟಿ ಅನ್ನುವಂಥ ವಿಚಾರವನ್ನು ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡುವಂಥ ಪ್ರಯತ್ನ ಮಾಡೋಣ. ಬಿಫೋರ್ ಗೋಯಿಂಗ್ ಟು ದಟ್, ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ಟು ದ ಇನ್ಕ್ಲೂಸಿವ್ ಎಜುಕೇಷನ್. ಇನ್ ದಟ್ ವಿ ಹ್ಯಾವ್ ಟು discuss about the psychological disorders or psychological disability of the inclusive education. Here, what are the main important psychological disorders regarding to the psychological disabilities. In that, the term psychological disabilities cover a wide range regarding to the condition. And yes, my dear friends, let us we know about the another factors regarding to the successful implement of the inclusion, that is the threats of psychological problems of the disability. Here the psychological disabilities are often termed
invisible disabilities. That's why they are not as ready to identify. Faculty, staff, and students often do not realize when a fellow students are always has a psychological disorders. ನಾವೀಗ ಮತ್ತೊಂದು ಬಹುಮುಖ್ಯವಾದ ವಿಚಾರಕ್ಕೆ ಬರೋಣ. ಅದೇನೆಂದರೆ, ಆಧುನಿಕ ಶಿಕ್ಷಣದಲ್ಲಿ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯದ ಪರಿಕಲ್ಪನೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದೇವೆ. ಹಾಗಾಗಿ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಒಟ್ಟಾಗಿ ಈ ಸಮತೋಲನ ಎನ್ನುವಂತಹ ಪ್ರಕ್ರಿಯೆಯಲ್ಲಿ ಒಂದೇ ದಾರಿಯತ್ತ ಕಾರ್ಯನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಆ ಮೂಲಕ ಅವನ ವಿಚಾರ ಭಾವನೆಗಳನ್ನು ಕೇವಲ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸೀಮಿತ ಮಾಡಿಕೊಳ್ಳದೆ ನಾವು ಕೂಡ ಆರೋಗ್ಯವಂತರು ಎನ್ನುವಂಥ ಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆ ಬಹುಮುಖ್ಯ ಕಾರಣಗಳು ಸಾಕಷ್ಟು ಇದ್ದಾವೆ. ನಮ್ಮ ಪದ್ಧತಿಗಳಲ್ಲಿ ಬಂದಾಗ ದ ಇಶ್ಯೂಸ್ ಆರ್ ದ ಮೋರ್ ರಿಗಾರ್ಡಿಂಗ್ ಟು ದ ಸೈಕಾಲಜಿಕಲ್ ಡಿಸಾರ್ಡರ್ಸ್. ದಟ್ಸ್ ವೈ we have to know about the children's growth and development. That is the important aspect. ಆಧುನಿಕ ಶಿಕ್ಷಣದಲ್ಲಿ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯದ ಪರಿಕಲ್ಪನೆಗೆ ಹೆಚ್ಚಿನ ಮಹತ್ವ ಪಡೆದಿದೆ. ವ್ಯಕ್ತಿಯ ದೇಹ ಮತ್ತು ಮನಸ್ಸು ಒಟ್ಟಾಗಿ ಸಮತೋಲನತೆಯಿಂದ ಒಂದೇ ದಾರಿಯತ್ತ ಕಾರ್ಯನಿರ್ವಹಿಸುವ ಮೂಲಕ ಅವನ ವಿಚಾರ ಭಾವನೆ ಹಾಗೂ ಕಾರ್ಯಗಳು ಸಮತೋಲನ ಸ್ಥಿತಿಯಲ್ಲಿ ಸಾಗುವ ಸ್ಥಿತಿಯೇ ಮಾನಸಿಕ ಆರೋಗ್ಯ. ವ್ಯಕ್ತಿಯು ತನ್ನ ದಿನನಿತ್ಯದ ಜೀವನದಲ್ಲಿ ದಿನನಿತ್ಯದ ಪ್ರಯತ್ನದಲ್ಲಿ ಒಂದಲ್ಲ ಒಂದು ರೀತಿ ವಿವಿಧ ಒತ್ತಡಗಳಿಗೆ ಒಳಗಾಗ್ತಾನೆ. ಹಾಗಾಗಿ ಅವುಗಳನ್ನು ಆ ಒತ್ತಡಗಳಿಗೆ ಒಳಗಾಗಿ ತೃಪ್ತಿದಾಯಕವಾಗಿ ಹೊಂದಾಣಿಕೆ ಮಾಡಲು ಆತನಿಂದ ಸಾಧ್ಯತೆ ಆಗೋದೇ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್, ಜನರಲೈಸ್ಡ್ ಆಂಗ್ಸೈಟಿ ಆ್ಯಂಡ್ ಪ್ಯಾನಿಕ್ ಡಿಸಾರ್ಡರ್, ಒಬೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಸೋಷಿಯಲ್ ಫೋಬಿಯಾ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, schizophrenia and the eating disorders. These are the common myths compared to recently published reports by the US National of Mental Health. ವ್ಯಕ್ತಿಯು ತನ್ನ ದಿನನಿತ್ಯದ ಜೀವನದಲ್ಲಿ ಅನೇಕ ಒತ್ತಡಗಳಿಗೆ ಒಳಗಾಗ್ತಾನೆ. ಅವುಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಮಾನಸಿಕ ಆರೋಗ್ಯ ಎನ್ನುವರು. ಇಂತಹ ಸಾಮರ್ಥ್ಯಗಳು ಕೊರತೆ ಇದ್ದಾಗ ಅವರು ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಇಂತಹ ಮಾನಸಿಕ ಸಮಸ್ಯೆಗಳು ಅಸಮರ್ಥ ಅಥವಾ ಅಂಗವೈಕಲ್ಯ ಮಕ್ಕಳಲ್ಲಿ ಕಂಡುಬರುತ್ತೆ. ಅಂತಹ ಕೆಲವು ಸಮಸ್ಯೆಗಳೆಂದರೆ ಈ ಮಾನಸಿಕ ಘರ್ಷಣೆ, ಮಾನಸಿಕ ಸಂಘರ್ಷಗಳು, ಮಾನಸಿಕ ಒತ್ತಡ, ಆಶಾಭಂಗ ಮುಂತಾದ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಡಿಪ್ರೆಷನ್ ಮೀನ್ಸ್ ಹೋಪ್ಲೆಸ್ನೆಸ್, ಇನ್ಸಾಮ್ನಿಯಾ ಆರ್ ಹೈಪರ್ಸೋನಿಕ್, ಡಿಕ್ರೀಸ್ಡ್ ಆರ್ ಇನ್ಕ್ರೀಸ್ಡ್ appetite, lethargy, modes of crying, irritability, the feelings of the guilt. Here the bipolar disorder is also the important thing regarding to the psychological disabilities. ಸಾಮಾನ್ಯವಾಗಿ ನಾವು ಈ ಉದ್ವೇಗ, ಮಾನಸಿಕ ಘರ್ಷಣೆಗಳು, ಆಶಾಭಂಗ, ಮಾನಸಿಕ ಒತ್ತಡ, ಹಿಂಜರಿಕೆ, ಕೀಳರಿಮೆ, ಸಿಟ್ಟು, ಜಗಳಗಂಟಿತನ, ಸುಳ್ಳು ಹೇಳೋದು, ಅತಿಯಾದ ಚಿಂತನೆಯನ್ನು ಮಾಡುವಂಥದ್ದು, ಹೀಗೆ ಅಸಮರ್ಥ ಮಕ್ಕಳು ಹಲವು ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು ಅವುಗಳನ್ನು ದಿನನಿತ್ಯದ ಸಮಸ್ಯೆಗಳೆಂದೇ ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗಲಿಕ್ಕೆ ಕೂಡ ಸಾಧ್ಯತೆ ಆಗುತ್ತೆ. ಹಿಯರ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ರಿಗಾರ್ಡಿಂಗ್ ಟು ದ ಸೈಕಲಾಜಿಕಲ್ ಡಿಸಾರ್ಡರ್, ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ರಿಗಾರ್ಡಿಂಗ್ ಟು ದ psychology. A majority of psychologists or the mood disorder regarding to the disability first appear in late adolescence, early adulthood and the other aspects. That's why these are important aspects regarding to the adolescence. ಸಾಮಾನ್ಯವಾಗಿ ಹೀಗೆ ಅಸಮರ್ಥ ಮಕ್ಕಳು ಹಲವು ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅವುಗಳಿಂದ ನಿತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಮೂಲಕ ಇನ್ನಷ್ಟು ಖಿನ್ನರಾಗಿರ್ತಾರೆ. ಹೀಗೆ ಅಸಮರ್ಥ ಅಥವಾ ಅಂಗವೈಕಲ್ಯ ಹೊಂದಿದ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡೋದು ಶಾಲೆ ಮತ್ತು ಶಿಕ್ಷಕರ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತದೆ. ಆ ವಿದ್ಯಾರ್ಥಿಗಳು ಕೂಡ ಆ ಪ್ರಯತ್ನವನ್ನು ಇಲ್ಲಿ ಮಾಡಲೇಬೇಕಾಗುತ್ತೆ.
Here some the psychologist or psychological diabetes or the psychological disabilities are often termed invisible disabilities because they are not as readily identified. Faculty, staff, and students often do not realize when a fellow students has a psychological disability. ತಮ್ಮ ಶಿಕ್ಷಕ ಪ್ರತಿಯೊಂದು ವಿದ್ಯಾರ್ಥಿಯ ಆರೋಗ್ಯಕರವಾದ ಮನಸ್ಸನ್ನು ಮತ್ತು ಶರೀರವನ್ನು ಹೊಂದುವಂತೆ ಮಾಡಬೇಕಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯ ಶಿಕ್ಷಕನ ಕೆಲಸ ಆಗುತ್ತೆ. ಹಾಗೂ ಅವರ ಮಾನಸಿಕ ಸಮಸ್ಯೆಗಳ ಬೆದರಿಕೆಗಳನ್ನು ದೂರ ಮಾಡುವಂಥದ್ದು ಕೂಡ ಅವನ ಅತಿ ಮುಖ್ಯವಾದ ಒಂದು ಕೆಲಸ. ಹಾಗಾಗಿ ಉತ್ತಮ ಶಾಲಾ ಪರಿಸರವನ್ನು ಒದಗಿಸಬೇಕು, ಶಾಲೆಯಲ್ಲಿ ಪ್ರಜಾಸತ್ತಾತ್ಮಕ ವಾತಾವರಣವನ್ನು ಕಲ್ಪಿಸಬೇಕು, ಸಹಪಾಠ್ಯ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡುವಂಥ ಪ್ರಯತ್ನವನ್ನು ಕೂಡ ಆತ ಮಾಡಬೇಕಾಗುತ್ತೆ. ಜೊತೆಗೆ the different types of the disabilities are there regarding to the US Institute of the Mental Health: affective disorder, anxiety disorder, autism and related disorder, mental retardation, organic mental disorder, personality disorder, schizophrenia or paranoia, and psychiatric disorder, somatoform disorder, substance addiction. Each type of disorder is evaluated according to its own set of criteria. To qualify for benefits with that condition, one must be able to show that he meets the criteria or that the total of all of his disordering conditions is equivalent to the listed criteria by medical terms of the education. ಸಾಮಾನ್ಯವಾಗಿ ಈ ಥರದ ಬೇರೆ ಬೇರೆ ರೀತಿಯ ಮನೋವೈಜ್ಞಾನಿಕ ಅಸಮರ್ಥತೆಯ ವಿಧಗಳನ್ನು ನಾವು ನೋಡ್ತೇವೆ. ಸಾಮಾನ್ಯ ದೃಷ್ಟಿಯಲ್ಲಿ ಆ ಶಿಕ್ಷಕರಾಗಲಿ ಅಥವಾ ಮತ್ಯಾವುದೇ ವ್ಯಕ್ತಿಗಳಾಗಲಿ ಆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಹಾಗಾಗಿ ಈ ಥರದ ತೀವ್ರ ಹೊಂದಾಣಿಕಾ ಸಮಸ್ಯೆ ಇರುವಂತಹ ಮಕ್ಕಳಾಗಲಿ ಅಥವಾ ದೈಹಿಕವಾಗಿ ಅತಿ ದೌರ್ಬಲ್ಯವಾಗಿರುವಂತಹ ಮಕ್ಕಳಾಗಲಿ, ಹೀಗೆ ಅನೇಕ ದೃಷ್ಟಿಯಲ್ಲಿ ಕೂಡ ನಾವು ಈ ಡಿಸಾರ್ಡರ್ನ ನೋಡುವಂತಹ ಪರಿಸ್ಥಿತಿ ಎಂದಿಗೂ ಕೂಡ ಕಾಣ್ತಾ ಬಂದಿರೋದು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಮುಖ್ಯವಾಗಿ ಅದಕ್ಕೆ ಪರಿಹಾರಗಳನ್ನು ಕೂಡ ಕೆಲವೊಮ್ಮೆ ನಾವೇ ಕಂಡುಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಕೂಡ ಮಾಡಬೇಕು. ಇಲ್ಲ, ಸಾಮಾನ್ಯವಾಗಿ ಶಿಕ್ಷಕ ಅಥವಾ ಮತ್ಯಾವುದೇ ವ್ಯಕ್ತಿಗಳಾಗಲಿ ಅವರು ಮುಖ್ಯವಾಗಿ ಅತಿ ಮುಖ್ಯವಾದ ಕಾರ್ಯಗಳನ್ನು ಮಾಡ್ತಾ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದು ಉತ್ತಮ ಸ್ಥಿತಿಯನ್ನು ತಲುಪುವಂಥ ಪ್ರಯತ್ನಕ್ಕೆ ಅವರು ಮುಂದಾಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಲೆ ಮತ್ತು ಕಾಲೇಜುಗಳು ಅತಿ ಮುಖ್ಯವಾದ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ಮಾತ್ರ ಅವರನ್ನು ಮೇಲ್ಮಟ್ಟಕ್ಕೆ ತರುವಲ್ಲಿ ಸಾಧ್ಯತೆ ಆಗುತ್ತೆ. ಉದಾಹರಣೆ, ಮಾರ್ಗದರ್ಶನ ಹಾಗೂ ಸಲಹೆಯನ್ನು ನೀಡುವಂಥದ್ದು, ಪ್ರಜಾಪ್ರಭುತ್ವ ಆಧಾರಿತ ಶಿಕ್ಷಣವನ್ನು ನೀಡುವಂಥದ್ದು, ಮಕ್ಕಳಲ್ಲಿ ಉದಾತ್ತ ಮನೋಭಾವನೆಯನ್ನು ಬೆಳೆಸುವಂಥದ್ದು, ಮಕ್ಕಳ ಮಾನಸಿಕ ಸ್ಥೈರ್ಯ ಹೆಚ್ಚಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು, ಮಾನಸಿಕ ಘರ್ಷಣೆ, ಮಾನಸಿಕ ತುಮಲಗಳನ್ನು, ಆಶಾಭಂಗಗಳ ಬಗ್ಗೆ ಸಲಹೆಯನ್ನು ನೀಡುವಂಥದ್ದು, ಆರೋಗ್ಯಕರ ಜೀವನಕ್ಕೆ ಪೂರಕವಾಗುವಂಥ ವಾತಾವರಣವನ್ನು ಶಿಕ್ಷಕ ನಿರ್ಮಾಣ ಮಾಡುವಂಥದ್ದು, ಉದಾಹರಣೆ ಗೋಷ್ಠಿಗಳನ್ನು ಏರ್ಪಡಿಸುವಂಥದ್ದು, ಚರ್ಚೆಗಳನ್ನು ಏರ್ಪಡಿಸುವಂಥದ್ದು, ಉಪನ್ಯಾಸಗಳನ್ನು ಏರ್ಪಡಿಸುವಂಥದ್ದು, ಗುಂಪಿನ ಚಟುವಟಿಕೆಗಳನ್ನು ಮಾಡಿಸುವಂಥದ್ದು, ಉದಾಹರಣೆ NCC, NSS, ಸಮುದಾಯ ಸೇವೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಗೂ ಅನೇಕ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಭಾವನೆಗಳನ್ನು ಮಕ್ಕಳಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗತ್ತೆ. ಹಾಗಾದಾಗ ಮಾತ್ರ ಇಲ್ಲಿ ಮಕ್ಕಳು ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ತಾರೆ. ಶಿಕ್ಷಕರು ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು, ಅವರಿಗೆ ಪ್ರೀತಿ, ಮಮತೆ, ವಾತ್ಸಲ್ಯ ತೋರಿಸಬೇಕು. ಶಾಲೆಯು ಕಾರ್ಯ ಚಟುವಟಿಕೆಗಳಿಗೆ ಒತ್ತಾಯಿಸದೆ ಪ್ರೀತಿಯ ನೆಲೆಯಾಗಬೇಕು. ಇದರ ಜೊತೆಗೆ ಅವರ ಮಾನಸಿಕ ನೆಮ್ಮದಿ ಹಾಗೂ ಆರೋಗ್ಯಕರವಾದ ಬೆಳವಣಿಗೆಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ನೀಡಿದಾಗ ಮಾತ್ರ ಆ ಮಕ್ಕಳು ಸೂಕ್ತವಾದ ನೆಲೆಯಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದರ ಜೊತೆಗೆ ನಾವು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮನೆಯಲ್ಲೇ ಕೊಡುವಂಥ ಪ್ರಯತ್ನ ಮಾಡಿದರೆ ಇನ್ನೂ ಉತ್ತಮ ಎನ್ನುವ ಭಾವನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು 2ನೇ ಮುಖ್ಯ ಅಂಶ ಇವತ್ತಿನ ತರಗತಿಯಲ್ಲಿ. ಜೊತೆಗೆ ಇದು 5ನೇ ಅಂಶವಾಗಿರುತ್ತೆ. ದಟ್ ಈಸ್ ದ ಮಾಡೆಲ್ಸ್ ಆಫ್ ದ ಡಿಸಬಿಲಿಟಿ, ಅಂದರೆ ಅಂಗವೈಕಲ್ಯತೆಯ ಮಾದರಿಗಳು ಅನ್ನುವಂಥ ವಿಚಾರದಲ್ಲಿ ನಾವಿವತ್ತು ಚರ್ಚೆಯನ್ನು ಮಾಡೋಣ.
ಮಾಡೆಲ್ಸ್ ಆಫ್ ಡಿಸೆಬಿಲಿಟೀಸ್ ಮುಂದೆ 2ನೇ ಯೂನಿಟಲ್ಲೂ ಕೂಡ ಬರುತ್ತೆ, ಅದರಲ್ಲಿ ವಿಸ್ತೃತವಾಗಿ ನಾವು ಚರ್ಚೆ ಮಾಡೋಣಂತೆ. ಮಾಡೆಲ್ಸ್ ಆಫ್ ಡಿಸೆಬಿಲಿಟೀಸ್ ಒನ್ಸ್ ಅಗೇನ್ ಇಟ್ ಈಸ್ ರಿಪೀಟೆಡ್ ಇನ್ ದ ಸೆಕೆಂಡ್ unit in detail, the differently abled children. The unit name is the differently abled children. In that we have to discuss in detail. Okay, here the models of disabilities are the tools for defining the impairment, and it is the ultimately for providing the basis upon the which the government and society and the device strategies for the meeting the needs to disabled people. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಮತ್ತೊಂದು ಮುಖ್ಯ ಜವಾಬ್ದಾರಿತ ಅಂಶವಾಗಿರುವಂತಹ 5ನೇ ಅಂಶಕ್ಕೆ ನಾವು ಈಗ ಬರೋಣ, ಚರ್ಚೆ ಮಾಡೋದಕ್ಕೆ ತೊಡಗೋಣ. ಅದರಲ್ಲಿ ಮುಖ್ಯವಾಗಿ ಅಸಮರ್ಥತೆಯ ಮಾದರಿಗಳು ಅನ್ನುವಂಥ ವಿಚಾರವಾಗಿ ನಾವೀಗ ಚರ್ಚೆಯನ್ನು ಮಾಡೋಣ. ಈಗಾಗಲೇ 3 ಅಂಶಗಳು ಹಿಂದಿನ ತರಗತಿಯಲ್ಲಿ ಮುಗಿದೋಗಿದೆ. ಅಸಮರ್ಥತೆಯ ಮಾದರಿಗಳು ಅದನ್ನು ಮತ್ತೆ 2ನೇ ಯೂನಿಟಲ್ಲೂ ಕೂಡ ನಿಮಗೆ ರಿಪೀಟ್ ಆಗುತ್ತೆ. ವಿವಿಧ ವೈಕಲ್ಯವುಳ್ಳಂತಹ ವಿದ್ಯಾರ್ಥಿಗಳು ಅಂಥೇಳಿ ಮುಂದೆ ಆ ಯೂನಿಟಲ್ಲೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಅದೇನೇ ಇರಲಿ, ಇದರಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ನಾವೀಗ ಇಲ್ಲಿ ಮಾಡೋಣ. ಇಲ್ಲಿ ಮುಖ್ಯವಾಗಿ ಈ ಯಾವ ಮಕ್ಕಳು ಯಾವ ಥರದ ನ್ಯೂನತೆಗಳನ್ನು ಹೊಂದಿದ್ದಾರೆ ಅಥವಾ ಅವರ ಸಮಸ್ಯೆಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ಅವರ ನಿರ್ಧಾರವನ್ನು ಅಥವಾ ಅವರ ಕೆಲಸದ ಸಾಮರ್ಥ್ಯವನ್ನು ನಿರ್ಧರಿಸುವಂಥ ಪ್ರಯತ್ನವನ್ನು ಒಂದು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡು ಆ ಚೌಕಟ್ಟನ್ನು ಹಾಕಲು ಅಥವಾ ಒದಗಿಸಲು, ಹಾಗೆ ಆ ವಿದ್ಯಾರ್ಥಿಗಳಿಗೆ ಪೂರ್ವತರವಾದ ಮಾದರಿಗಳನ್ನು ನೀಡಲಿಕ್ಕೆ ಈ ಮಾದರಿಗಳು ಅನುಕೂಲ ಆಗುತ್ತೆ ಅಥವಾ ಅವಕಾಶಗಳನ್ನು ಮಾಡಿಕೊಡುತ್ತೆ. ಹಾಗಾಗಿ ಹೆಸರೇ ಸೂಚಿಸುವಂತೆ ಅನೇಕ ಮಾದರಿಗಳು ಕೂಡ ಆ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯ ಅಂಥೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕು. The models are influenced by the 2 fundamental philosophies. The first sees the disabled people as depend upon their society, but this can result in the parentialism or the segregation or the any discrimination. This can result in the participation of the people in the different categories of the inclusive system. That's why here, as we examine for the different models in this and subsequent articles, we will see the degree to which each philosophy has been applied. ಸಾಮಾನ್ಯವಾಗಿ ನಾವು ನೋಡೋಣ ಈ ಮಾದರಿಯಲ್ಲಿ ಈ ಅಂಗವೈಕಲ್ಯದ ವಿವಿಧ ರೀತಿಯ ಅಂಶಗಳನ್ನು ನಾವು ಯಾವ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಬೇಕು, ಜೊತೆಗೆ ಯಾವುದಕ್ಕೋಸ್ಕರ ಇವೆಲ್ಲವುಗಳು ನಿಂತ್ಕೊಂಡಿದೆ ಅನ್ನುವ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡೋಣ. ಆ ಹಿನ್ನೆಲೆಯಲ್ಲಿ ನಾವೀಗ ಅಸಮರ್ಥತೆಯ ಮಾದರಿಗಳು ಏನು, ಯಾವ ದೃಷ್ಟಿಯಲ್ಲಿ ಆ ಕೆಲಸವನ್ನು ಮಾಡುತ್ತೆ, ಯಾವುದಕ್ಕಾಗಿ ಈ ಅಂಶಗಳನ್ನೆಲ್ಲ ನಾವಿವತ್ತು ಪ್ರಸ್ತಾಪವನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ. ಇದೆ ಮತ್ತೊಂದು ಮುಖ್ಯವಾದ ಅಂಶಕ್ಕೆ ನಾವು ಬರೋಣ. ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸಕ್ಸಸ್ಫುಲ್ ಇನ್ಕ್ಲೂಷನ್, ದಟ್ ಇಸ್ ದ ಮಾಡೆಲ್ಸ್ ಆಫ್ the disability. Here the models are influenced by 2 fundamental philosophies. The first is disabled people as dependent upon the society. This can result in paternalism and segregation and also the discrimination. The second perceives disabled regarding to the disabled people as customers of the what society has to offer. ಸಾಮಾನ್ಯವಾಗಿ ಅಂಗವೈಕಲ್ಯತೆ ಈ ಮಾದರಿಗಳು ಅಂದರೆ ಈ ದುರ್ಬಲತೆಯನ್ನು ಗುರುತಿಸಲು ಸಹಾಯಕವಾಗಿದೆ. ಮಗು ಯಾವ ದುರ್ಬಲತೆಯನ್ನು ಹೊಂದಿದ್ದಾನೆ ಎನ್ನುವ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ನಡೆಯುತ್ತೆ. ಯಾವ ಮಕ್ಕಳು ಯಾವ ಥರದ ನ್ಯೂನತೆಯನ್ನು ಹೊಂದ್ಕೊಂಡಿದ್ದಾರೆ ಮತ್ತು ಆ ಮಗುವನ್ನು ಯಾವ ನ್ಯೂನತೆ ಹೊಂದಿದೆ ಅಂತೇಳಿ ವ್ಯಾಖ್ಯಾನಿಸಲು ಯಾವ ರೀತಿಯಾದ ಅವಕಾಶವನ್ನು ನಾವು ನಿರೀಕ್ಷೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೆಯುತ್ತೆ. ಹಾಗಾಗಿ ಈ ಸಮನ್ವಯ ಶಿಕ್ಷಣದಲ್ಲಿ ಬರುವಂಥ ಈ ಮಕ್ಕಳ ಅಂಗವೈಕಲ್ಯತೆಯ ದೌರ್ಬಲ್ಯತೆಯ ಒಂದು ಮಾದರಿಗಳು ಕೂಡ ಅಧ್ಯಯನ ದೃಷ್ಟಿಯಿಂದ ಬಹಳ ಮುಖ್ಯನೇ ಅಂಥೇಳಿ ಇಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಒಂದು ಚೌಕಟ್ಟನ್ನು ನಿರ್ಧರಿಸಿ ಈ ಮಕ್ಕಳು ಆ ಚೌಕಟ್ಟಿನಲ್ಲೇ ಬದುಕಬೇಕು ಅನ್ನುವಂಥ ಒಂದು ಅವಕಾಶವನ್ನು ಮಾಡಿಕೊಡಲಿಕ್ಕೆ ಅಂತ ಕೆಲವೊಂದು ಮಾದರಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ದಯೆ ಆಧಾರಿತ ಚಾರಿಟಿ ಅಂತ ನಾವು ಹೇಳ್ತೇವೆ. ಆ ದೃಷ್ಟಿಯಲ್ಲಿ ಕೂಡ ಅದನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋಣ.
Here, this leads to choice, empowerment, equality of human rights, and integration. As we examine the different models in this and subsequent articles, we all see the degree to which each philosophy has been applied. ಹಾಗಾಗಿ ಇವೆಲ್ಲವನ್ನು ಕೂಡ ಯಾವ ತತ್ವಾಧಾರದ ಮೇಲೆ ನಿರ್ಧಾರಿತವಾಗಿದೆ ಎಂಬುದನ್ನು ನಿರ್ಧರಿಸಬೇಕು. ಇಲ್ಲಿ ಮೊದಲನೇದಾಗಿ ದಯೆ ಆಧಾರಿತ ಮಾದರಿಯನ್ನು ನೋಡೋದಾದರೆ, ಹೆಸರೇ ಸೂಚಿಸುವಂತೆ ದಯೆ ಎನ್ನುವುದು ಕರುಣೆ ಸ್ಥಿತಿಯಲ್ಲಿರುವ ಒಂದು ಅಂಗವಿಕಲರ ಬಗ್ಗೆ ತಿಳಿಸೋದು ಅಂತ. ವೈದ್ಯಕೀಯ ಮಾದರಿಯಲ್ಲಿಯೂ ವಿವರಿಸಲು ಸಾಧ್ಯವಿಲ್ಲದ ರೀತಿಯ ಅಂಗವೈಕಲ್ಯ ಹೊಂದಿರ್ತಾರೆ. ದಯೆ ಆಧಾರಿತ ಅಂಗವಿಕಲರು ಬಹು ಅಂಗವೈಕಲ್ಯತೆಯನ್ನು ಹೊಂದಿರ್ತಾರೆ. ಯಾವುದೇ ಪ್ರಯತ್ನ ಮಾಡಿದರೂ ಇವರು ಸುಧಾರಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇರ್ತಾರೆ. ಎರಡನೇದು ಆರ್ಥಿಕ ಮಾದರಿಯ ಒಂದು ಮಾದರಿ. ಈ ಮಾದರಿಯಲ್ಲಿ ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಯ ಸಾಮರ್ಥ್ಯಗಳು, ಉತ್ಪಾದನಾ ಸಾಮರ್ಥ್ಯ ಅರಿವನ್ನು ಮೂಡಿಸೋದು. ಇವರು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹೊರತು ಆರ್ಥಿಕ ಕ್ಷೇತ್ರದಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಉತ್ಪಾದನಾ ಸಾಮರ್ಥ್ಯವನ್ನು ಇವರಲ್ಲಿ ಇರೋದಿಲ್ಲ. ಹಾಗಾಗಿ ಇಂಥವರಿಗೆ ಆರ್ಥಿಕ ಅಂಗವೈಕಲ್ಯರು ಎಂದು ಕರೀತಾರೆ. ಇವರು ಎಲ್ಲ ಅವಶ್ಯಕತೆಗಳಿಗೆ ಇತರರನ್ನೇ ಅವಲಂಬನೆ ಮಾಡಿಕೊಂಡಿರ್ತಾರೆ. ಆರ್ಥಿಕ ಮಾದರಿ, ಎಕನಾಮಿಕ್ ಮಾಡೆಲ್ ಅನ್ನುವಂಥದ್ದು, ಜೊತೆಗೆ ಸೋಷಿಯಲ್ ಮಾಡೆಲ್ ಡಿಸೆಬಿಲಿಟಿ ಆ್ಯಂಡ್ ಆಲ್ಸೋ ಮೆಡಿಕಲ್ ಮಾಡೆಲ್ ಡಿಸೆಬಿಲಿಟಿ ಅನ್ನುವಂಥ ಅನೇಕ ವಿಧಗಳು ಕೂಡ ಇಲ್ಲಿ ಇರುತ್ತೆ. ಹಾಗಾಗಿ ಇನ್ನು ಮೂರನೇದಾಗಿ ನಾವು ನೋಡೋದಾದರೆ ಆರ್ಥಿಕ ಮಾದರಿಯ ಅಂಗವೈಕಲ್ಯತೆ ಅಂಥೇಳಿ ನಾವು ಇದನ್ನು ಹೇಳ್ಬೋದು. ಇನ್ನು ಈ ಮೂರನೇದಾಗಿ ಸಾಮಾಜಿಕ ಮಾದರಿ, ಸೋಷಿಯಲ್ model of disability is also one of the important aspect regarding to the model of disability. Here the social model of disability says that disability is caused by the way society is organized rather than by a person's impairment or the difference. It looks at ways of removing barriers that restrict life choices for the disabled people. The social model is the loss of limitations of opportunities to take part in the normal life of the community. That's why it is also the very important regarding to the disability. ಸಾಮಾಜಿಕ ಮಾದರಿ ಅಂಗವಿಕಲತೆ ಅಂದರೆ ಸಾಮಾಜಿಕ ಪರಿಸರ, ಸನ್ನಿವೇಶ ಹಾಗೂ ನಡವಳಿಕೆಗಳಿಗೆ ಹೊಂದಿಕೊಳ್ಳಲು ಸಾಮರ್ಥ್ಯವಿಲ್ಲದ ಅಂಗವಿಕಲರಾಗಿರ್ತಾರೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಜನರ ತಪ್ಪು ಕಲ್ಪನೆಗಳನ್ನು, ತಪ್ಪು ಮನೋಭಾವನೆಯನ್ನು ಹೋಗಲಾಡಿಸುವ ಪ್ರಯತ್ನ ಅಥವಾ ತಪ್ಪು ಹೊಂದಾಣಿಕೆ ಸ್ಥಿತಿಯಲ್ಲಿ ಇವರು ಇರ್ತಾರೆ. ಸಮಾಜದಲ್ಲಿ ಒಪ್ಪದ ರೀತಿಯಲ್ಲಿ ಇವರ ವರ್ತನೆಗಳು ಕೂಡ ಇಲ್ಲಿ ನಡೆಯುತ್ತಾ ಇರುತ್ತೆ. ಆ ದೃಷ್ಟಿಯಲ್ಲಿ ಇವರ ಪ್ರಯತ್ನಗಳು ಕೂಡ ಬೇರೆ ಬೇರೆಯಾಗಿ ಇರಬೇಕು. ಮತ್ತೊಂದು ಮುಖ್ಯವಾಗಿ ಅನದರ್ ಇಂಪಾರ್ಟೆಂಟ್ ದ ಮಾಡೆಲ್ಸ್ ಆಫ್ ಡಿಸಬಿಲಿಟಿ, ದಟ್ ಈಸ್ ದಿ ಮೆಡಿಕಲ್ ಮಾಡೆಲ್ ಆಫ್ ಡಿಸಬಿಲಿಟಿ. ದ ಮೆಡಿಕಲ್ ಮಾಡೆಲ್ sees the disabled person's impairment or health condition as the problem. The focus is therefore on fixing or curing the individual. This is the medical model of disability. The medical model is also another important type of the models of the disability. ಸಾಮಾನ್ಯವಾಗಿ ನಾವು ಈ ವೈದ್ಯಕೀಯ ಮಾದರಿಯ ಅಂಗವಿಕಲತೆ ಬಗ್ಗೆ ಗಮನ ಹರಿಸೋದಾದರೆ, ವೈದ್ಯಕೀಯ ಮಾದರಿ ಅಂಗವಿಕಲತೆಯ ಎಂದರೆ ಇವರು ಶಾರೀರಿಕವಾಗಿ ಮಾನಸಿಕವಾಗಿ ಅಸಮರ್ಥರಾಗಿದ್ದು ಇವರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸಿದರೆ ಅಲ್ಪ ಪ್ರಮಾಣದಲ್ಲಿ ಅವರ ವಿಕಲಾಂಗತೆಯನ್ನು ದೂರಗೊಳಿಸಬಹುದಾಗಿದೆ. ಇವರು ಸಾಮಾನ್ಯವಾಗಿ ಬಲಹೀನರು, ಅಸಮರ್ಥರು ಹಾಗೂ ಅಂಗವಿಕಲರು ಆಗಿರುತ್ತಾರೆ. ಈ ಮಾದರಿಯಲ್ಲಿ ವ್ಯಕ್ತಿಯ ದೌರ್ಬಲ್ಯತೆಯನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. In the medical disability, the medical model holds that disability results from an individual person's physical or mental limitations and is largely unconnected to the social or geographical environment. It is sometimes referred to as the biological inferiority or the functional ಲಿಮಿಟೇಷನ್ಸ್ ಮಾಡೆಲ್. ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ಕೂಡ ಅದನ್ನು ಬೇರೆ ಬೇರೆ ದೃಷ್ಟಿ ಅಂತೇಳಿ ಕೂಡ ಅದನ್ನು ಕರೆಯುತ್ತಾರೆ. ಮತ್ತೊಂದು ನೋಡೋದಾದರೆ ಅಂಗವಿಕಲತೆಯ ವೃತ್ತಿಪರ ಮಾದರಿ ಅಂತೇಳಿ ಕರೀತಾರೆ. ಅಂಗವಿಕಲತೆಯ ವೃತ್ತಿಪರ ಮಾದರಿ ಉಳಿದ ಮಾದರಿಗಳಿಂದ ಇದು ಭಿನ್ನವಾಗಿದೆ. ಈ ಮಾದರಿಯಲ್ಲಿ ವೃತ್ತಿಪರರು ಸಾಮಾನ್ಯವಾಗಿ ಅಂಗವಿಕಲತೆಯ ಜನರನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಸಮಸ್ಯೆಯನ್ನು ಅರ್ಥೈಸಿಕೊಂಡು ಅಗತ್ಯಕ್ಕನುಸಾರವಾಗಿ ಪರಿಹಾರ ನೀಡುವ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಇವರು ಯಾವುದೇ ಒಂದು ವೃತ್ತಿಯನ್ನು
ಪೂರ್ಣ ಪ್ರಮಾಣದಲ್ಲಿ ಕೈಗೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಇವರು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಈ ಮಾದರಿಯ ಉದ್ದೇಶ ಅಂಗವಿಕಲತೆಯಲ್ಲಿನ ಲೋಪದೋಷಗಳನ್ನು ತಿಳಿದು ಅವರಿಗೆ ಸೂಕ್ತವಾದ ಕಾರ್ಯಕ್ರಮ, ಯೋಜನೆಗಳನ್ನು ಹಾಗೂ ಸವಲತ್ತುಗಳನ್ನು ನೀಡಲು ಇದು ಸಹಾಯಕವಾಗಿರುವಂಥ ಒಂದು ಯೋಜನೆ. ಹಾಗಾಗಿ ಇವೆಲ್ಲ ಯೋಜನೆಗಳ ದೃಷ್ಟಿಯಲ್ಲಿ ನೋಡಿದಾಗ ಅಂಗವಿಕಲತೆ ಎನ್ನುವುದು ಸಮಾಜದಿಂದ ಮತ್ತು ಶಿಕ್ಷಣದಿಂದ ದೂರವಿರಿಸಲಾಗುತ್ತದೆ. ಸಮುದಾಯದಲ್ಲಿ ಭಾಗವಹಿಸಲು ಅವಕಾಶ ಕಡಿಮೆ, ಅವನು ಕುಂಟನಾಗಿರ್ತಾನೆ, ಕಿವುಡನಾಗಿರ್ತಾನೆ, ಮೂಕನಾಗಿರ್ತಾನೆ ಎಂದು ದೂರ ಸರಿಸ್ತಾರೆ. ಇದು ವ್ಯಕ್ತಿ ಅಥವಾ ಕುಟುಂಬದ ಮೇಲೆ ಮಾಡಿದಂತಹ ಶಿಕ್ಷೆಯಾಗಿದೆ. ಆದರೆ ಅವರನ್ನು ಎಲ್ಲರಂತೆ ಕಾಣುವ ಮನೋಭಾವ ಮೂಡುವ ನೈತಿಕ ಮಾದರಿಯ ಆಶಯ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ವೈದ್ಯಕೀಯ ಮಾದರಿಗಳು ಹೆಚ್ಚು ಉಪಯೋಗಕ್ಕೆ ಬರುತ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಭವಿಷ್ಯದ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಸಮನ್ವಯ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರಣವಾಗುವಂಥ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ತರಗತಿಯಲ್ಲಿ ಭವಿಷ್ಯದ ದೃಷ್ಟಿಯಲ್ಲಿ ಸಮನ್ವಯ ಶಿಕ್ಷಣಕ್ಕೆ ಪೂರಕವಾಗಿರುವಂತಹ ಅಥವಾ ಪ್ರಭಾವ ಬೀರುವಂತಹ ಅಂಶವಾಗಿರುವಂತಹ ಮನೋವೈಜ್ಞಾನಿಕ ಅಂಶಗಳು, ದ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಫ್ ದಿ ಡಿಸಬಿಲಿಟಿ, ಅಸಮರ್ಥತೆಗೆ ಕಾರಣವಾಗುವಂತಹ ಮನೋವೈಜ್ಞಾನಿಕ ಅಂಶಗಳು, ಹಾಗೂ ಎರಡನೇದಾಗಿ ಅಥವಾ ಇದರಲ್ಲಿ 5ನೇ ಅಂಶ ಅಂತ ತಿಳ್ಕೊಳ್ಬೇಕು, ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸಕ್ಸಸ್ಫುಲ್ ಇನ್ಕ್ಲೂಷನ್, ದಟ್ ಈಸ್ ದ ಮಾಡೆಲ್ಸ್ ಆಫ್ ಡಿಸಬಿಲಿಟಿ. ಎರಡನೇ ಮುಖ್ಯ ಅಂಶವಾಗಿ ನಾವು ನೋಡ್ತೇವೆ ಅಸಮರ್ಥತೆಯ ಮಾದರಿಗಳು ಹೇಗೆ ವಿದ್ಯಾರ್ಥಿಗಳ ಜೀವನಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡುತ್ತೆ ಅಂತೇಳಿ. ಇವೆಲ್ಲವೂ ಕೂಡ ಭವಿಷ್ಯದ ದೃಷ್ಟಿಯಲ್ಲಿ ಪ್ರಭಾವ ಬೀರುವಂಥ ಅಂಶಗಳೇ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳಾಗಬೇಕಷ್ಟೇ. ಆದ್ದರಿಂದ ಶಿಕ್ಷಕರಾದಂತಹ ನಾವುಗಳು ಭವಿಷ್ಯದ ದೃಷ್ಟಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪರಿಪೂರ್ಣವಾಗಿರುವಂತಹ ಸಂಪನ್ಮೂಲಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸಕ್ಸಸ್ಫುಲ್ inclusion. In the next class we have to discuss the remaining factors regarding to the inclusive education. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ತರಗತಿಯಲ್ಲಿ ಈ ಪರಿಣಾಮಕಾರಿಯಾಗಿರುವಂತಹ ಸಮನ್ವಯ ಶಿಕ್ಷಣವನ್ನು ಜಾರಿಗೆ ತರುವಲ್ಲಿ ಕಾರಣವಾಗಿರುವಂತಹ ಇನ್ನುಳಿದ ಅಂಶಗಳ ಬಗೆಗೆ ಚರ್ಚೆಯನ್ನು ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ, ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿ, ಸ್ಯಾನಿಟೈಸರ್ನ ಬಳಸಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ವೇರ್ ಮಾಸ್ಕ್, ಯೂಸ್ ಸ್ಯಾನಿಟೈಸರ್ ಆ್ಯಂಡ್ ಮೇಂಟೈನ್ ದ ಸೋಷಿಯಲ್ ಡಿಸ್ಟೆನ್ಸ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ದ ಕೊರೋನಾ ವೈರಸ್ ಫ್ರಮ್ ಅದರ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಇಲ್ಲಿಯವರೆಗೆ ಸಮನ್ವಯ ಶಿಕ್ಷಣದಲ್ಲಿ ಬರುವಂತಹ ಅನೇಕ ಅಂಶಗಳಲ್ಲಿ, ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾದ 2 ಮುಖ್ಯವಾದ ಅಂಶಗಳನ್ನು ತಾವು ತಿಳಿದುಕೊಂಡಿದ್ದೀರಿ. ಅವುಗಳನ್ನು ಹಾಗೆ ಪುನರ್ಮನನ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸ್ಟೇ ಹೋಮ್, ಸ್ಟೇ ಸೇಫ್, ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ ಅಂತ ಹೇಳುವುದರ ಜೊತೆಗೆ ನನ್ನ ಇಂದಿನ ಸಮನ್ವಯ ಶಿಕ್ಷಣದ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ.